ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ BB ಕ್ರೀಮ್ ಅಂದ್ರೆ ಏನು, CC ಕ್ರೀಮ್ ಅಂದ್ರೆ ಏನು, ಯಾವ ಸ್ಕಿನ್ ಟೈಪ್ ಅವರು ಯಾವ ಕ್ರೀಮ್ನ ಯೂಸ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಮರಿದೆ ಲೈಕ್ ಮಾಡ್ತೀರಾ ಅಲ್ವಾ. ಮೊದಲನೇದಾಗಿ BB ಕ್ರೀಮ್ ಅಂದ್ರೆ ಏನು, CC ಕ್ರೀಮ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. BB ಕ್ರೀಮ್ ಅಂದ್ರೆ ಬ್ಯೂಟಿ ಬ್ಲಮ್ ಅಂತಾನೂ ಕರೀತಾರೆ, ಹಾಗೆ ಬ್ಲೆಮಿಷಸ್ ಬ್ಲಮ್ ಅಂತಾನೂ ಕರೀತಾರೆ. ಇನ್ನು CC ಕ್ರೀಮ್ ಬಂದ್ಬಿಟ್ಟು ಕಾಂಪ್ಲೆಕ್ಸ್ ಕರೆಕ್ಟಿಂಗ್ ಕ್ರೀಮ್ ಅಂತಾನೂ ಕರೀತಾರೆ, ಹಾಗೆ ಕಲರ್ ಕರೆಕ್ಟಿಂಗ್ ಕ್ರೀಮ್ ಅಂತಾನೂ ಕರೀತಾರೆ. ಇನ್ನು BB ಕ್ರೀಮ್ ಬಂದ್ಬಿಟ್ಟು ನಿಮಗೆ ಲೈಟ್ ಆಗಿರುತ್ತೆ ಇದ್ರ ಟೆಕ್ಸ್ಚರು. CC ಕ್ರೀಮ್ ಟೆಕ್ಸ್ಚರ್ ಬಂದು ನಿಮಗೆ ಸ್ವಲ್ಪ ಥಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು BB ಕ್ರೀಮ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದಾದ್ರೆ, ಇದರಲ್ಲಿ ನಿಮಗೆ ಪ್ರೈಮರು, ಮಾಯಿಶ್ಚರೈಸರು, SPF ಹಾಗೆ ಲೈಟ್ ಫೌಂಡೇಶನ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಇನ್ನು CC ಕ್ರೀಮ್ ವಿಚಾರಕ್ಕೆ ಬರೋದಾದ್ರೆ, ಇದರಲ್ಲಿ ನಿಮಗೆ ಪ್ರೈಮರು, ಸನ್ಸ್ಕ್ರೀನ್ ಜೊತೆಗೆ ಕಲರ್ ಕರೆಕ್ಟಿಂಗ್ ಕ್ರೀಮ್ ಅನ್ನೋದನ್ನ ಇನ್ಕ್ಲೂಡ್ ಆಗಿರುತ್ತೆ. ಸೊ BB ಕ್ರೀಮ್ ಅನ್ನೋದನ್ನ ಯಾವ ತರ ಸ್ಕಿನ್ ಟೋನಿಗೆ ಅನ್ನೋದು ಆದ್ರೆ, ಇದು ನಿಮ್ಮ ಸ್ಕಿನ್ ಟೋನ್ ಬಂದ್ಬಿಟ್ಟು ಯಾರಿಗೆಲ್ಲ ನಿಮಗೆ ಅನ್ಇವನ್ ಸ್ಕಿನ್ ಟೋನ್ ಇಲ್ಲ, ನಿಮ್ದು ಈವನ್ ಸ್ಕಿನ್ ಟೋನ್ ಇದೆ ಅಂದ್ರೆ ಬ್ಲೆಮಿಷಸ್ ಇಲ್ಲ, ಮಾರ್ಕ್ಸ್ ಇಲ್ಲ, ಡಾರ್ಕ್ ಸ್ಪಾಟ್ಸ್ ಇಲ್ಲ, ಕ್ಲಿಯರ್ ಆಗಿದೆ ನಿಮ್ಮ ಸ್ಕಿನ್ ಅನ್ನೋರಿಗೆ BB ಕ್ರೀಮ್ ಅನ್ನೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇದೆ, ಬ್ಲೆಮಿಷಸ್ ಇದೆ, ಮಾರ್ಕ್ಸ್ ಇದೆ ಅನ್ನೋರು ನೀವು CC ಕ್ರೀಮ್ನ ಯೂಸ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಇದು ನಿಮ್ಮ ಕಲರ್ ಕರೆಕ್ಟ್ನರ್ನ ಸರಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು BB ಕ್ರೀಮ್ನ ಯಾವ ಥರ ಸ್ಕಿನ್ ಟೋನ್ ಯೂಸ್ ಮಾಡಬೇಕು ಅಂದರೆ, ಡ್ರೈ ಟು ನಾರ್ಮಲ್, ಯಾರೆಲ್ಲ ಡ್ರೈ, ನಾರ್ಮಲು, ಮೀಡಿಯಂ ಸ್ಕಿನ್ ಟೋನ್ ಇರುತ್ತೋ ಅವರು ನೀವು BB ಕ್ರೀಮ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು CC ಕ್ರೀಮ್ ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಅವರು BB ಕ್ರೀಮ್ನ CC ಕ್ರೀಮ್ನ ಯೂಸ್ ಮಾಡಬೇಕಾಗತ್ತೆ. ಇನ್ನು BB ಕ್ರೀಮ್ ಬಂದ್ಬಿಟ್ಟು ನಿಮಗೆ ನ್ಯಾಚುರಲ್ ಲುಕ್ ಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು CC ಕ್ರೀಮ್ ಬಂದ್ಬಿಟ್ಟು ನಿಮಗೆ ಮ್ಯಾಟ್ ಫಿನಿಶ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇದು ನಿಮಗೆ ಯಾರೆಲ್ಲ ನನಗೆ ಡೈಲಿ ಬೇಸಿಸಲ್ಲಿ ಮೇಕಪ್ ಮಾಡ್ಕೋತೀನಿ ಅನ್ನೋರಿಗೆ BB ಕ್ರೀಮ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. CC ಕ್ರೀಮ್ನ ಬಂದ್ಬಿಟ್ಟು ನೀವು ಸ್ವಲ್ಪ ಒಕೇಶನಲ್ಲಿ ಇದ್ದಾಗ ಯೂಸ್ ಮಾಡೋದಕ್ಕೆ ಚಂದ, ಯಾಕೆಂದರೆ ನಿಮ್ಮ ಕಲರ್ ಕರೆಕ್ಟರ್ ಎಲ್ಲನೂ ಸರಿ ಮಾಡೋದ್ರಿಂದ. ಇನ್ನು BB ಕ್ರೀಮ್ ಬಂದ್ಬಿಟ್ಟು ನಿಮಗೆ ಲೈಟ್ ಕವರೇಜ್ ಕೊಡುತ್ತೆ, ಹಾಗೆ CC ಕ್ರೀಮ್ ಬಂದ್ಬಿಟ್ಟು ಮೀಡಿಯಂ ಕವರೇಜ್ ಕೊಡುತ್ತೆ. ಮೀನ್ಸ್ ಕವರೇಜ್ ಅಂದರೆ, ಈಗ ನೀವು ಈ BB ಕ್ರೀಮು ಅಥವಾ CC ಕ್ರೀಮ್ನು ಹಾಕೊಂಡು ಯಾವುದಾದ್ರೂ ಒಂದು ಫಂಕ್ಷನಿಗೆ 1 ಅವರ್ 1.5 ಅವರ್ ಹೋದ್ರೆ ಚಂದ. ಯಾಕೆಂದರೆ ಅಲ್ಲಿ ತನಕ ಇದ್ರ ನೀವು ಏನು ಹಾಕಿರ್ತೀರಲ್ಲ ಕ್ರೀಮು ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಮುಖ ಡಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಫೌಂಡೇಶನ್ ಹಚ್ಚಿದಾಗ ಒಂದು 2 to 3 ಅವರ್ಸ್ ತನಕ ನಿಮಗೆ ಫೌಂಡೇಶನ್ ಅನ್ನೋದು ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕೆಂದರೆ ಅದ್ರದ್ದು ಕವರೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. BB ಕ್ರೀಮ್ಗೂ CC ಕ್ರೀಮ್ಗೂ ಹೋಲಿಸ್ಕೊಂಡ್ರೆ ಫೌಂಡೇಶನ್ ಕವರೇಜ್ ಜಾಸ್ತಿ ಇರುತ್ತೆ, ಇವೆರಡು ಕವರೇಜ್ ಕಡಿಮೆ ಇರುತ್ತೆ. ಅಂದರೆ ನೀವು ಈ ಎರಡೂ ಕ್ರೀಮ್ನ ಬಳಸ್ಕೊಂಡು ಲೈಟಾಗಿ ಯಾವುದಾದ್ರೂ ಬರ್ಡೇ ಪಾರ್ಟಿ, ಸಣ್ಣ ಪುಟ್ಟ ಫಂಕ್ಷನಿಗೆ ಹೋಗೋಕ್ಕೆ ಅಷ್ಟೇ ಚಂದ. ಈ ಮದುವೆ, ಬೇರೆ ಲಾಂಗ್ ಅವರ್ಸ್ ತನಕ ನಾನು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂದರೆ ನಿಮ್ಗೆಲ್ರಿಗೂ ಫೌಂಡೇಶನ್ ಅನ್ನೋದೇ ಬೆಸ್ಟ್ ಅಂತಾನೆ ಹೇಳ್ತಾ ಹೋಗ್ತೀನಿ. ಇನ್ನು ನನಗೆ ಯಾವುದಾದ್ರೂ ಒಂದು ಒಳ್ಳೆ BB ಕ್ರೀಮ್ ಹೇಳಿ ಮೇಡಮ್ ಅಂತ ಹೇಳೋದಾದ್ರೆ, ಪಿಲಿಗ್ರಿಮ್ ಅವ್ರದ್ದು ಇಲ್ಲಿ ಸೈಡಿಗೆ ಪಿನ್ ಮಾಡಿರ್ತೀನಿ. ಇದು ಒನ್ ಆಫ್ ದ ಬೆಸ್ಟ್ BB ಕ್ರೀಮ್ ಅಂತ ಹೇಳ್ತೀನಿ. ಇದರಲ್ಲಿ ಕೂಡ ನಿಮಗೆ 4 ಶೇಡ್ ಸಿಗ್ತಾ ಹೋಗುತ್ತೆ. ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಸ್ಕಿನ್ ಟೋನ್ ಪ್ರಕಾರವಾಗಿ ನೀವು ತಗೋಬೋದಾಗುತ್ತೆ. ಇದನ್ನ ನಿಮಗೆ ಆನ್ಲೈನು, ಆಫ್ಲೈನ್ ಎಲ್ಲ ಕಡೆನೂ ಸಿಗುತ್ತೆ, ಅವೈಲೇಬಲ್ ಇದೆ. ಸೊ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಬೋದು. BB ಕ್ರೀಮಲ್ಲಿ ಪಿಲಿಗ್ರಿಮೇ ಯಾಕೆ ಅಂತ ನೀವು ನನ್ನನ್ನು ಕೇಳೋದಾದ್ರೆ, ಇದರಲ್ಲಿ ನಿಮಗೆ SPF 50 ಇದೆ. ಸೊ ನೀವು ಎಷ್ಟು ಜಾಸ್ತಿ ಇರೋ ಬಿಸಿಲಿಗೆ ಹೋದ್ರೂ ನಿಮ್ಮ ಸ್ಕಿನ್ ಅನ್ನೋದು ಬ್ಲ್ಯಾಕ್ ಆಗಲ್ಲ ಮೊದಲನೇದಾಗಿ. ಹಾಗೆ ಇದು ಇನ್ಸ್ಟೆಂಟ್ ಸ್ಪಾಟ್ ಕರೆಕ್ಟಿಂಗ್. ನೀವು ಮುಖ ಹಚ್ಚಿದ ತಕ್ಷಣನೇ ನಿಮ್ದು ಸ್ಪಾಟ್ ಎಲ್ಲ ಏನಾದ್ರು ಇದ್ರೆ ಬ್ಲೆಮಿಷಸ್ಸು, ಡಾರ್ಕ್ ಮಾರ್ಕ್ಸು ಎಲ್ಲ ಈಸಿಯಾಗಿ ಬೇಗನೆ ರಿಪೇರ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು CC ಕ್ರೀಮ್ ವಿಚಾರಕ್ಕೆ ಬರೋದಾದ್ರೆ, ಲ್ಯಾಕ್ಮಿ ಅವ್ರದ್ದು 9 to 5 ಇಲ್ಲಿ, ಅದು ಕೂಡ ಇಲ್ಲಿ ಸೈಡಲ್ಲಿ ಪಿನ್ ಮಾಡಿರ್ತೀನಿ. ಇದು ಕೂಡ ನಿಮಗೆ 4 ಶೇಡಲ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಹನಿ, ಆಲ್ಮಂಡು, ಬ್ಲೀಚು, ಈ ಥರದಲ್ಲಿ 4 ಶೇಡ್ಗಳು ಬರ್ತಾ ಹೋಗುತ್ತೆ. ಇದನ್ನು ಕೂಡ ನೀವು ಆನ್ಲೈನು, ಆಫ್ಲೈನಲ್ಲಿ ಎರಡೂ ಕಡೆ ಸಿಗುತ್ತೆ. ಸೊ ಈಸಿಯಾಗಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ CC ಕ್ರೀಮ್ ಅಂತಾನೆ ಹೇಳ್ಬೋದು. ಯೂಶ್ವಲಿ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ BB ಕ್ರೀಮ್ ನಿಮಗೆ ಸಿಕ್ಕಾಪಟ್ಟೆ ಸಿಗ್ತಾ ಹೋಗುತ್ತೆ, ಬಟ್ CC ಕ್ರೀಮ್ ಸಿಗೋದು ಸ್ವಲ್ಪ ರೇರ್ ಅಂತಾನೆ ಹೇಳ್ಬೋದು. CC ಕ್ರೀಮ್ ಅನ್ನೋದು ಒಂದೇ, ಕನ್ಸೀಲರ್ ಅನ್ನೋದು ಒಂದೇ ಅಂತ ಹೇಳ್ತಾರೆ. ಸೊ ಆನ್ಲೈನಲ್ಲಿ CC ಕ್ರೀಮ್ ಸ್ವಲ್ಪ ಕಡಿಮೆ ಸಿಗುತ್ತೆ. ಕಡಿಮೆದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಅಂದರೆ ಅದು ಲ್ಯಾಕ್ಮಿ ಅವ್ರದ್ದು 9 to 6 ಅಂತ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಗೆಲ್ರಿಗೂ ಸಿಗ್ತಾ ಹೋಗ್ತೀನಿ. ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.